TV9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್. KPSC ಕರ್ಮಕಾಂಡದ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ನಿಮಗೆ ಹೇಳಕ್ಕೆ ಇವತ್ತು ಬಂದಿದ್ದೀನಿ. 10 ದಿನಗಳ ಹಿಂದೆ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ನಾಪತ್ತೆಯಾಗಿದ್ದರು. ಕಳೆದ 17ನೇ ತಾರೀಕು KPSCಯ ಎಕ್ಸ್ ಚೇರ್ಮನ್ ಶಿವಶಂಕರಪ್ಪ ಮನೆ ಮೇಲೆ ರೈಡ್ ಆದ ತಕ್ಷಣ ಮರುದಿನ ಆತ ಈ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿರ್ತಾರೆ. ಮನೆಯಿಂದ ಹೊರಟು ದೇವನಹಳ್ಳಿಗೆ ಹೋದ ತಕ್ಷಣ ಅವರ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಡೆಲ್ಲಿಗೆ ಟಿಕೆಟ್ ಬುಕ್ ಆಗಿರುತ್ತೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಹತ್ತಿ ಡೆಲ್ಲಿಗೆ ಹೋಗ್ತಾರೆ. ಅದ ನಂತರ UPಗೆ ಅವರ ಮನೆಗೆ ಹೋಗಿ ಅವರ ತಂದೆಯನ್ನು ನೋಡಿಕೊಂಡು, ಏಕೆಂದರೆ ತಂದೆಗೆ ಹುಷಾರಿರೋದಿಲ್ಲ, ಅವರನ್ನು ನೋಡಿಕೊಂಡು ಅವರ ಕೇರ್ಟೇಕರ್ನ ಮಾತಾಡಿಸ್ಕೊಂಡು ಅಲ್ಲಿಂದ ನಾಪತ್ತೆ ಆಗ್ತಾರೆ. ಇನ್ನೊಂದು ಕಡೆ ED ಅವರು ಆತನ ಮನೆ ಮತ್ತು ಆತನ ಕಚೇರಿಯನ್ನು ಸರ್ಚ್ ಮಾಡ್ತಾರೆ. ಅದಾದಮೇಲೆ ಸರ್ಕಾರವು ಕೂಡ ಇಲ್ಲ ರಜಾಕ್ಕೆ ಹೋಗಿದ್ದಾರೆ, ಫಸ್ಟು ಯಾರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಪೊಲೀಸರು ಕೂಡ ಅನ್ಅಫಿಷಿಯಲ್ ಆಗಿ ಆತನನ್ನು ಹುಡುಕಾಟ ಮಾಡೋಕ್ಕೆ ಶುರು ಮಾಡ್ತಾರೆ. ನಂತರ ಯಾವಾಗ ಈ ಒಂದು ನ್ಯೂಸು ಮೀಡಿಯಾದಲ್ಲಿ ಬಂತು, ಸರ್ಕಾರ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಇಲ್ಲ, ಅವರು ತಂದೆನ ಹುಷಾರಿಲ್ಲ, ನೋಡೋಕ್ಕೆ ಅವರ ಹೋಮ್ ಟೌನ್ ಅಂದರೆ ಅವರ ಊರಿಗೆ UPಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ನಂತರ ತುರ್ತು ರಜೆ ಹಾಕಿದ್ದಾರೆ, ಗೊತ್ತಿಲ್ಲ ಬರ್ಬೋದು ಅಂತ. ಅಲ್ಲಿಂದ 10 ದಿನಗಳಿಂದ ಎಲ್ಲೂ ಹೋಗಿದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಿಲ್ಲ. ಆದರೆ TV9ಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆತ ಬೆಂಗಳೂರಿನಿಂದ ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ UPಗೆ ಹೋಗಿ ಅವರ ತಂದೆಯನ್ನು ಮಾತಾಡಿಸ್ಕೊಂಡು ಮತ್ತೆ ಆತ ಡೆಲ್ಲಿಗೆ ವಾಪಸ್ ಬರ್ತಾನೆ. ವಾಪಸ್ ಬಂದು ಅವ್ರದ್ದೇ ಬ್ಯಾಚಿನ DIG ರ್ಯಾಂಕಿನ ಒಬ್ಬರು IPS ಅಧಿಕಾರಿ ಮನೆಯಲ್ಲಿ ಇರ್ತಾರೆ. ED ಅವರು ಆತನನ್ನು ಹುಡುಕಾಟ ಮಾಡೋಕ್ಕೆ ಭಾಳಷ್ಟು ಟ್ರೈ ಮಾಡ್ತಾರೆ. ನೋಟಿಸ್ ಕೊಡೋಕ್ಕೆ ಅವ್ರನ್ನ ಮನೆಗೆ ಹೋಗಿ ನೋಟಿಸ್ ಕೂಡ ಹಾಕ್ತಾರೆ. ಮನೆ ಬಾಗಿಲು ಹೊಡೆದು ರೈಡ್ ಕೂಡ ಮಾಡ್ತಾರೆ. ಅಲ್ಲಿ ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಇಮಿಡಿಯೇಟಾಗಿ ನೀನು ED ಕಚೇರಿಗೆ ಬರಬೇಕು ಇಂಟ್ರಾಗೇಷನ್ಗೆ ಅಂತ ನೋಟಿಸ್ ಅಂತ ಬರ್ತಾರೆ. ಆದರೂ ಕೂಡ ಸರ್ಕಾರಕ್ಕಾಗಲಿ ಯಾರಿಗೂ ಕೂಡ ಎಲ್ಲಿದ್ದಾರೆ ಅನ್ನೋದು ಕೊಟ್ಟಿಲ್ಲ. ಒಂದು ಇಂಪಾರ್ಟೆಂಟ್ ಪೋಸ್ಟಲ್ಲಿರುವಂಥ IAS ಅಧಿಕಾರಿ, ಅದು ಕರ್ನಾಟಕ ಕೇಡರ್ 2016ನ ಕೇಡರ್ ಆಗಿರುವಂಥ ಈ ಜ್ಞಾನೇಂದ್ರ ಕುಮಾರ್ ಎಲ್ಲಿ ಹೋದರು ಅನ್ನೋದು ಬಹುಶಃ ಒಂದು 2-3 ಜನ ಏನು ಸಚಿವರಿಗೆ ಗೊತ್ತಿರ್ಬೋದು, ಎಲ್ಲಿರ್ತಾರೆ ಏನು ಅನ್ನೋದ್ರ ಬಗ್ಗೆ. ಯಾವಾಗ ED ಅವ್ರು ನೋಟಿಸ್ ಕೊಟ್ಟರು ಕೂಡ ಅವರು ಅಟೆಂಡ್ ಆಗೋದಿಲ್ಲ. ನಂತರ ಅವರು 2 ದಿನಗಳ ಹಿಂದೆ ಅಷ್ಟೇ ಬೆಂಗಳೂರಿಗೆ ಬರ್ತಾರೆ. ದೇವನಹಳ್ಳಿಲಿ ಒಂದು ರೆಸಾರ್ಟಲ್ಲಿ ಉಳ್ಕೊಂಡಿರ್ತಾರೆ. ED ಅವರ ನೋಟಿಸ್ಗೆ ಕೂಡ ಅಟೆಂಡ್ ಆಗೋದಿಲ್ಲ. ಏಕೆಂದರೆ ಗೊತ್ತಿತ್ತು ED ಅವರ ಹತ್ರ ಹೋದರೆ ಅವರ ಪ್ರಶ್ನೆಗಳಿಗೆ, ಆಮೇಲೆ ಅವರು ಈಗಾಗಲೇ ಏಕೆಂದರೆ KPSC ಪಶು ವೈದ್ಯಕೀಯ ಏನು ನೇಮಕಾತಿಗೆ ಸಂಬಂಧಪಟ್ಟಂತೆ ಇವರೇ ಕಂಪ್ಲೀಟ್ ಎಕ್ಸಾಮಿನೇಷನ್ನ ಇನ್ಚಾರ್ಜ್. ಹಾಗಾಗಿ ಅಲ್ಲಿ ರೆಸಾರ್ಟಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೀತಾರೋ ಅಥವಾ ಹೇಗೆ ಎಲ್ಲವೂ ಕೂಡ ಈಗ ಸಂಬಂಧಪಟ್ಟಂತೆ ದೊಡ್ಡ ವಿಚಾರಗಳು ಆಗೋಗಿದ್ದಾವೆ. ಎಲ್ಲದಕ್ಕೂ ಕೂಡ ಇವರ ಉತ್ತರ ಭಾಳ ಇಂಪಾರ್ಟೆಂಟ್ ಆಗಿದೆ. ಎಲ್ಲೋ ಒಂದು ಕಡೆ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಈಗಾಗಲೇ ED ಅಧಿಕಾರಿಗಳು ರೈಡ್ ಮಾಡಿ ತೊಗೊಂಡಿರೋದ್ರಿಂದ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಇದು ಮನಿ ಲ್ಯಾಂಡ್ರಿಂಗ್ ಆಗಿದೆ, ದೊಡ್ಡ ಮಟ್ಟದಲ್ಲಿ ಹಣದ ವ್ಯವಹಾರ ಆಗಿದೆ. ಯಾಕೆಂದರೆ ಆ ಒಂದು ಪೋಸ್ಟ್ಗೆ 80 ಲಕ್ಷ, 1 ಕೋಟಿವರೆಗೂ ಕೂಡ ನೇರವಾಗಿ ಅದನ್ನು ಮಾರ್ಕೆಟಿನಲ್ಲಿ ಬಿಡ್ತಾಯಿದ್ರು. 80 ಲಕ್ಷ ಕೊಟ್ಟರೆ ನಿಮಗೆ ಅಪಾಯಿಂಟ್ಮೆಂಟ್ ಆಗುತ್ತೆ ಅನ್ನೋ ರೀತಿಯಲ್ಲೇ ಇತ್ತು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಆಗಿರುವಂಥ ಎಕ್ಸಾಮು ಗೋಲ್ಮಾಲ್ ಆಗಿದೆ ಅಂತ ಎಲ್ಲ ಥರದ್ದು ಅವರ OMR ಶೀಟ್ಸ್ ಇರ್ಬೋದು, ಎಲ್ಲವೂ ಕೂಡ ಅದಕ್ಕೆ ಎಲ್ಲೋ ಒಂದು ರೆಸಾರ್ಟಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೋದು ಅಥವಾ ಕ್ವಶನ್ ಪೇಪರ್ ಕೊಟ್ಟು ಇವೆಲ್ಲವೂ ಕೂಡ ಆಗೋಗ್ಬಿಟ್ಟಿದೆ. ಹಾಗಾಗಿ ಇವ್ರಿಗೆ ಎಲ್ಲವೂ ಕೂಡ ಏನು ED ಅಧಿಕಾರಿಗಳ ಎಲ್ಲವೂ ಕೂಡ ಪ್ರಶ್ನೆಗಳಿಗೆ ಇವರು ಉತ್ತರ ಕೊಡಬೇಕಾಗುತ್ತೆ. ಸೈಮೆಂಟೇನಿಯಸ್ಲಿ ಸರ್ಕಾರ ಕೂಡ CID ಅಧಿಕಾರಿಗಳಿಗೆ ಈ ಒಂದು ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಕೂಡ ಈಗಾಗಲೇ ಅದಕ್ಕೆ ಸೂಚನೆ ಕೊಡ್ತದೆ. ತನಿಖೆಯನ್ನು ಕೂಡ ಅಲ್ಲಿ ರಾಘವೇಂದ್ರ ಹೆಗ್ಡೆ ಅಂತ ಏನು SP ಇದ್ದಾರೆ ಮಾಡ್ತಾಯಿರ್ತಾರೆ. ನಿನ್ನೆ ಅಷ್ಟೇ ಅವರು KPSC ಚೇರ್ಮನ್ ಆಗಿದ್ದಂಥ ಶಿವಶಂಕರ ಇರ್ಬೋದು, ಕೆಲವೊಂದಷ್ಟು ಜನ ಏನು ಎಕ್ಸಾಮ್ ಅಟೆಂಡ್ ಆಗಿದ್ದಂಥ ಅಭ್ಯರ್ಥಿಗಳಿರ್ಬೋದು, ಜೊತೆಗೆ KPSC ಮೆಂಬರ್ಗಳನ್ನು ಕೂಡ ಇಂಟ್ರಾಗೇಷನ್ ಮಾಡಿದ್ದಾರೆ. ಇವತ್ತು ಕೂಡ ಇವ್ರಿಗೆ ನೋಟಿಸನ್ನು ಕೊಟ್ಟಿದ್ದರು ಜ್ಞಾನೇಂದ್ರ ಕುಮಾರ್. ಇವತ್ತು ಏಕೆಂದರೆ ED ಅವ್ರು ಕೊಟ್ಟಾಗ ಜ್ಞಾನೇಂದ್ರ ಕುಮಾರ್ ಹೋಗಿರಲಿಲ್ಲ, ಆದರೆ ಇವತ್ತು ಕೂಡ ಬರ್ತಾರೆ ಅನ್ನೋ ನಂಬಿಕೆ ಇರಲಿಲ್ಲ. ಆದರೆ ಇದ್ದಕ್ಕಿದ್ದಂಗೆ KPSC ಕಚೇರಿ ಏನು CID ಕಚೇರಿಗೆ ಎಂಟ್ರಿ ಆಗ್ತಾರೆ. ಈಗ ಇಂಟ್ರಾಗೇಷನ್ ಕೂಡ ಅಲ್ಲಿ KPSC ಅಧಿಕಾರಿಗಳು ತಗೋತಾ ಇದ್ದಾರೆ. ಬಹುಶಃ ಯಾವ ರೀತಿ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರ್ತಾರೆ ಹೇಗೆ, ಏಕೆಂದರೆ ಇಲ್ಲಿ ಭಾಳಷ್ಟು ಕೇಸ್ಗಳಲ್ಲಿ ಒಂದು ಕಡೆ ಸೆಂಟ್ರಲ್ ಏಜೆನ್ಸಿಯವರು ಮಾಡ್ತಾಯಿರ್ತಾರೆ, ಸ್ಟೇಟ್ ಏಜೆನ್ಸಿ ಕೂಡ ಭಾಳಷ್ಟು ಮಾಡಿದೆ. ಈ ವಾಲ್ಮೀಕಿ ಹಗರಣದ್ದು ಕೂಡ ಅಷ್ಟೇ, ಒಂದು ಕಡೆ CBI ED ಒಂದು ಕಡೆ ಇನ್ವೆಸ್ಟಿಗೇಷನ್ ಮಾಡಿದರೆ CID ಅವರು ಕೂಡ ಒಂದು ಕಡೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರದ್ದೇ ಆದ ಒಂದು ದಿಕ್ಕಿನಲ್ಲಿ ಇನ್ವೆಸ್ಟಿಗೇಷನ್ ಅವ್ರು ಮಾಡಿದರೆ ಇನ್ನೊಂದು ದಿಕ್ಕಿನಲ್ಲಿ ಇವರು ಕೂಡ CID ಅವ್ರು ಮಾಡ್ತಾರೆ. ಇಲ್ಲೂ ಕೂಡ ಅದೇ ಆಗ್ತಾ ಇರುವಂಥದ್ದು.
ಈ KPSC ಹಗರಣ ಕೂಡ ಒಂದು ಕಡೆ ED ಅವರು ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ CID ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಕೆಲವೊಂದು ಆರೋಪಿಗಳು ಇಲ್ಲಿ ನಿರಪರಾಧಿ ಆದರೆ ಅಲ್ಲಿ ಆರೋಪಿಗಳಾಗಿರ್ತಾರೆ, ಅಲ್ಲಿ ಆರೋಪಿಗಳಾಗಲಿ ಇಲ್ಲಿ ನಿರಪರಾಧಿಗಳಾಗಿರ್ತಾರೆ. ಹಾಗೆ ಬಹುಶಃ ಇಲ್ಲಿ ಅಟೆಂಡ್ ಆದ, ಏಕೆಂದರೆ ಇಲ್ಲಿ ಇರುವಂಥದ್ದು ಸಿಸ್ಟಮ್ ಅವರೇ ಆಫೀಸರ್ಸು ಎಲ್ಲವೂ ಕೂಡ ಗೊತ್ತಿರೋದ್ರಿಂದ ಬಹುಶಃ EDಗೆ ಸವಾಲ್ಗಿಂತ ಇದು ಭಾಳ ಈಸಿ ಇರುತ್ತೆ ಅಂತ ಬಹುಶಃ ಅವರು ಅಟೆಂಡ್ ಆಗಿರ್ಬೋದು, ಅವರ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರ್ಬೋದು. ಹಾಗಾಗಿ ಮುಂದೆ ED ಅವರು ಏನು ಇಂಟ್ರಾಗೇಷನ್ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ಅವ್ರನ್ನ ವಶಕ್ಕೆ ತೊಗೊಂಡು ಇಂಟ್ರಾಗೇಷನ್ ಮಾಡ್ತಾರೋ ಅಥವಾ ಮತ್ತೊಂದು ನೋಟಿಸ್ ಕೊಟ್ಟು ಇಂಥ ದಿನ ಬರಬೇಕು. ಯಾಕೆಂದರೆ ಆಲ್ರೆಡಿ ಇಲ್ಲಿ ಅಟೆಂಡ್ ಆಗಿರೋಂದರೆ ಬಹುಶಃ ನೆಕ್ಸ್ಟ್ ಅವರು ಈ ಒಂದು ಅವರ ನೋಟಿಸ್ಗೆ ಹೋಗಲೇಬೇಕಾಗತ್ತೆ. ಅದನ್ನು ಯಾವ ರೀತಿ ನೋಡ್ತಾರೆ, ಯಾವ ರೀತಿ ಅನ್ನೋದ್ರ ಬಗ್ಗೆ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು.